ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನೆಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲ್ ಆಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇಲ್ದಿರೋರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನಾನು ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ನೀವೇನಾದರೂ ಈಗ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, ಫಸ್ಟ್ ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟಾಗಿ ನೀವೇನಾದ್ರು ತೊಗೊಂಡಿದ್ರೆ ಒಟ್ಟು 4 ಯೂನಿಟ್ ಇರುತ್ತೆ. ಯೂನಿಟ್ 1, 2, 3, 4 ಅಂತ. 4ನೇ ಯೂನಿಟಲ್ಲಿ ನಿಮಗೆ ಸ್ಟೀರಿಯೋ ಕೆಮಿಸ್ಟ್ರಿ ಮತ್ತು ಕ್ರೊಮಟೋಗ್ರಫಿ ಅಂತಿದೆ. ಕ್ರೊಮಟೋಗ್ರಫಿಕ್ ಟೆಕ್ನಿಕ್ಸಲ್ಲಿ ನಿಮಗೆ TLC ಇದೆ, ಪೇಪರ್ ಇದೆ, ಅದೇ ಥರ ಕಾಲಮ್ ಕ್ರೊಮಟೋಗ್ರಫಿ ಓದ್ತೀರಾ ಮತ್ತು ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್. ಈ 4 ಮೆಥಡ್ ಆಫ್ ಕ್ರೊಮಟೋಗ್ರಫಿಕ್ ಟೆಕ್ನಿಕ್ಸ್ನ ನೀವು ನಿಮ್ಮ ಸಿಲೆಬಸ್ ಪ್ರಕಾರ ಓದ್ತಾ ಹೋಗ್ತೀರಾ. ಸೊ ಆ ಸೀರೀಸಲ್ಲಿ ನಾನು ಇವತ್ತು ಅಪ್ಲೋಡ್ ಮಾಡ್ತಾ ಇರೋವಂಥದ್ದು 3ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ಐ ಆಮ್ ಗೋಯಿಂಗ್ ಟು ಗಿವ್ ದಿ ಇನ್ಫಾರ್ಮೇಷನ್ ಅಬೌಟ್ ದಿ ಪೇಪರ್ ಕ್ರೊಮಟೋಗ್ರಫಿ. ಅದರದ್ದು ಅಡ್ವಾಂಟೇಜಸ್ ಏನು, ಅದರದ್ದು ಪ್ರಿನ್ಸಿಪಲ್ ಏನು, ಅದರದ್ದು ಅಪ್ಲಿಕೇಶನ್ ಏನು, ಅದನ್ನೆಲ್ಲ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ನೀವು ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಪ್ಲೇ ಲಿಸ್ಟ್ಗೆ ಹೋದರೆ RCU, BSc, SCP ಫಸ್ಟ್ ಸೆಮ್ ಅಂತ ಹೋದರೆ ಎಲ್ಲ ವಿಡಿಯೋಗಳು ನಿಮಗೆ ಒಂದೇ ಕಡೆಗೆ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ನಾನು ನಂಬರ್ಗಳನ್ನ ಕೊಟ್ಟಿರ್ತೀನಿ. ನಾನು ಹೇಳ್ದಂಗೆ ಇದು ಕ್ರೊಮಟೋಗ್ರಫಿನಲ್ಲಿ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋಂಥದ್ದು 3ನೇ ವಿಡಿಯೋ. ಮೊದಲನೇ ವಿಡಿಯೋದಲ್ಲಿ ಜನರಲ್ ಇಂಟ್ರಡಕ್ಷನ್, ಜನರಲ್ ಪ್ರಿನ್ಸಿಪಲ್, ಮೊಬೈಲ್ ಫೇಸ್ ಅಂದ್ರೇನು, ಸ್ಟೇಷನರಿ ಫೇಸ್ ಅಂದ್ರೇನು, ಅದರದ್ದು ಅಪ್ಲಿಕೇಶನ್ ಏನು, ಅದನ್ನೆಲ್ಲನೂ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಯಾವುದು ಮೊದಲನೇ ವಿಡಿಯೋದಲ್ಲಿ. ಎರಡನೇ ವಿಡಿಯೋದಲ್ಲಿ TLC ಥಿನ್ ಲೇಯರ್ ಕ್ರೊಮಟೋಗ್ರಫಿ ಬಗ್ಗೆ ಹೇಳಿದ್ದೀನಿ. ಇವತ್ತು 3ನೇ ವಿಡಿಯೋ. ಇವತ್ತಿನ ವಿಡಿಯೋದಲ್ಲಿ ನಾನು PC ಪೇಪರ್ ಕ್ರೊಮಟೋಗ್ರಫಿ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಅಗೇನ್ ನಾವು ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ ಕ್ರೊಮಟೋಗ್ರಫಿನ ಬೇಸ್ಡ್ ಆನ್ ವಿಚ್ ಪ್ರಿನ್ಸಿಪಲ್, ಬೇಸ್ಡ್ ಆನ್ ವಿಚ್ ಟೆಕ್ನಿಕ್ ಅದನ್ನು ಕ್ಲಾಸಿಫೈ ಮಾಡ್ತೀವಿ. ಸೊ ಬೇಸ್ಡ್ ಆನ್ ಪ್ರಿನ್ಸಿಪಲ್ನ ತೊಗೊಂಡ್ರೆ it is a technique that we are going to use to separate the component in a mixture by based on partition as their ಪಾರ್ಟಿಷನ್ ಪ್ರಿನ್ಸಿಪಲ್ ಮೇಲೆ ಸಪ್ರೇಟ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇದನ್ನು ಪಾರ್ಟಿಷನ್ ಕ್ರೊಮಟೋಗ್ರಫಿ ಅಂತ ಕರಿತೀವಿ. ಜೊತೆಗೆ ಇಟ್ ಈಸ್ ಆನ್ ದಿ ಓನ್ಲಿ ಒನ್ ಪ್ಲೇನ್. ಬೋತ್ ಮೊಬೈಲ್ ಫೇಸ್ ಅಂಡ್ stationary phase are in one phase which is on the paper or on the plane ಆಗಿ ಅದನ್ನ ಕವರ್ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇದನ್ನ ಪ್ಲೇನಾರ್ ಕ್ರೊಮಟೋಗ್ರಫಿ ಅಂತ ಹೇಳ್ತೀವಿ. ಪ್ಲೇನಾರ್ ಕ್ರೊಮಟೋಗ್ರಫಿನ ಯಾವ ಬೇಸಿಸ್ ಮೇಲೆ ಹೇಳ್ತಿದ್ದೀವಿ ಅಂದರೆ ಬೇಸ್ಡ್ ಆನ್ ದಿ ಟೆಕ್ನಿಕ್ ದಟ್ ವಿ ಆರ್ ಯೂಸಿಂಗ್. ಪಾರ್ಟಿಷನ್ ಕ್ರೊಮಟೋಗ್ರಫಿ ಅಂತ ಯಾವ್ದು ಹೇಳ್ತಿದ್ದೀವಿ, ಬೇಸ್ಡ್ ಆನ್ ದಿ ಪ್ರಿನ್ಸಿಪಲ್ ಇನ್ವಾಲ್ವ್ಡ್. ಸೊ ಪ್ರಿನ್ಸಿಪಲ್ ಇದನ್ನು ಕ್ಲಾಸಿಫಿಕೇಶನ್ ಮಾಡಬೇಕಾದ್ರೆ ಬೇರೆ ಬೇರೆ ಥರ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಬೇಸ್ಡ್ ಆನ್ ಪ್ರಿನ್ಸಿಪಲ್ 2 ಥರ ಮಾಡ್ತೀವಿ. ಒಂದಿಗೆ ಪಾರ್ಟಿಷನ್ ಅಂತೀವಿ, ಒಂದಿಗೆ ಅಡ್ಸಾರ್ಪ್ಷನ್ ಅಂತ ಹೇಳ್ತೀವಿ. ವೆರಸ್ TLC is an adsorption chromatography, planar chromatography. ಆದರೆ ಇದು PC ತಗೊಂಡ್ರೆ ಇದು ಪಾರ್ಟಿಷನ್ ಕ್ರೊಮಟೋಗ್ರಫಿ ಅಂಡ್ ಪ್ಲೇನಾರ್ ಕ್ರೊಮಟೋಗ್ರಫಿ ಅಂತ ನಾವು ಕನ್ಸಿಡರ್ ಮಾಡ್ಕೊಳ್ತೀವಿ. ಈ ರೀತಿಯಾದಂಥ ಸೆಟ್ ನಿಮಗೆ ಇರುತ್ತೆ. Paper chromatography is inexpensive but powerful analytical tool that requires a very small quantity of the material. ಸೊ ನನಗೆ ಯಾವುದೋ ಒಂದು ಮಿಕ್ಸರ್ನ ಸಪ್ರೇಟ್ ಮಾಡಬೇಕು ಅಂದರೆ ನನಗೆ ತುಂಬ ಜಾಸ್ತಿ ಬೇಕಾಗಿಲ್ಲ. ಒಂದು ಪಿಂಚ್ ಅಂದರೆ ಒಂದು ಕೆಪಿಲರಿ ಟ್ಯೂಬಲ್ಲಿ ಹಾಕುವಂಥಷ್ಟು ಸ್ಮಾಲ್ ಡ್ರಾಪ್ ಇದ್ದರೂ ನನಗೆ ಐ ಕ್ಯಾನ್ ಡೂ. ಸೊ ಹಾಗಾಗಿ ಇನ್ಎಕ್ಸ್ಪೆನ್ಸಿವ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಟೈಪ್ ಆಫ್ ಪೇಪರ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಪೆಷಲ್ ಟೈಪ್ ಆಫ್ ಟಿಶ್ಯೂ ಪೇಪರ್ನ ತೊಗೊಳ್ತಾ ಇದ್ದೀನಿ. ಸೊ ಹಾಗಾಗಿ ನನಗೆ ಖರ್ಚು ಕಡಿಮೆ ಬರ್ತಾ ಇದೆ. ಆಮೇಲೆ ಈಸಿಯಾಗಿ ಸ್ಮಾಲ್ ಕ್ವಾಂಟಿಟಿ ಸ್ಯಾಂಪಲ್ ತೊಗೊಂಡು ಮಾಡ್ಬೋದು. ಜೊತೆಗೆ ನನಗೆ ಕರೆಕ್ಟಾಗಿ ಆ್ಯಕ್ಯುರೇಟಾಗಿ ವ್ಯಾಲ್ಯೂ ಕೊಡುತ್ತೆ. ಆ್ಯಕ್ಯುರೇಟ್ಲಿ ಐ ಕ್ಯಾನ್ ಸಪ್ರೇಟ್ ದೆಮ್. ಹಾಗಾಗಿ ಇದನ್ನು ತೊಗೊಳ್ಳೋದು. ಇಟ್ಸ್ ಅ ಟೆಕ್ನಿಕ್ ಇನ್ ವಿಚ್ ಅನಾಲಿಸಿಸ್ ಆಫ್ ಎನ್ ಅನ್ನೋನ್ ಸಬ್ಸ್ಟೆನ್ಸ್ ಇಸ್ ಕ್ಯಾರಿಡ್ ಔಟ್ ಮೇನ್ಲಿ ಬೈ ದಿ ಫ್ಲೋ ಆಫ್ ಸಾಲ್ವೆಂಟ್ ಆನ್ ಸ್ಪೆಷಲಿ ಡಿಸೈನ್ಡ್ ಫಿಲ್ಟರ್ ಪೇಪರ್. ಸೊ ನಾನು ಹೇಳ್ದಂಗೆ ಈ ಟೆಕ್ನಿಕ್ನ ನಾವು 2 ಥರ, ಒಂದು ಪ್ಯೂರಿಫಿಕೇಷನ್ ಮೆಥಡ್ಗೂ ನಾನು ಇದನ್ನು ಐಡೆಂಟಿಫೈ ಮಾಡ್ತೀನಿ, ಸಪ್ರೇಷನ್ ಮಾಡೋದಕ್ಕೂ ನಾನು ಈ ಟೆಕ್ನಿಕ್ನ ಯೂಸ್ ಮಾಡ್ತೀನಿ. ಸೊ ಯಾವುದೋ ಒಂದು ಅನ್ನೋನ್ ಕಾಂಪೌಂಡ್ ಇದೆ, ಅನ್ನೋನ್ ಕಾಂಪೌಂಡ್ ಯಾವುದು ಅಂತ ಐಡೆಂಟಿಫೈ ಮಾಡೋಕ್ಕೂ ನಾನೇನು ಮಾಡ್ತೀನಿ, ಇದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಕೊಟ್ಟಿರುವಂಥ ಮಿಕ್ಸರಲ್ಲಿ ಸಪ್ರೇಟ್ ಮಾಡೋಕ್ಕೂ ನಾನು ಇದನ್ನು ಈ ಟೆಕ್ನಿಕ್ನ ಯೂಸ್ ಮಾಡ್ಕೋಬೋದು. ಸೊ ಇದನ್ನು ಯಾವುದು ಈ ಮೆಥಡಲ್ಲಿ ಅಂದರೆ ಪೇಪರ್ ಕ್ರೊಮಟೋಗ್ರಫಿ ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ಪೋಲಾರ್ ಕಾಂಪೌಂಡ್ಸ್ ಲೈಕ್ ಅಮಿನೋ ಆಸಿಡ್ಸ್ ಇರ್ಬೋದು, ಡ್ರಗ್ಸ್ ಇರ್ಬೋದು, ಬಯೋಕೆಮಿಕಲ್ಸ್ ಇರ್ಬೋದು, ಇದನ್ನೆಲ್ಲ ಸಪ್ರೇಟ್ ಮಾಡೋದಕ್ಕೆ ನಾನು ಈ ಟೆಕ್ನಿಕ್ನ ಯೂಸ್ ಮಾಡ್ತೀನಿ. ಪೇಪರ್ ಕ್ರೊಮಟೋಗ್ರಫಿ ಇಸ್ ಅ ಟೈಪ್ ಆಫ್ ಎ ಪ್ಲೇನಾರ್ ಕ್ರೊಮಟೋಗ್ರಫಿ. ದ ಸ್ಟೇಷನರಿ ಫೇಸ್ ಈಸ್ ವೆರಿ ಯೂನಿಫಾರ್ಮ್ ಅಬ್ಸಾರ್ಬೆಂಟ್ ಪೇಪರ್
ನಿಮ್ಗೆ ಆಲ್ರೆಡಿ 2 ಫೇಸ್ ಇರುತ್ತೆ ಅಂತ ಹೇಳಿದ್ದೀನಿ. ಒಂದಕ್ಕೆ ಸ್ಟೇಷನರಿ ಫೇಸ್ ಅಂತೀವಿ, ಇನ್ನೊಂದಕ್ಕೆ ಮೊಬೈಲ್ ಫೇಸ್ ಅಂತೀವಿ. ಯಾವುದೋ ಒಂದು ಕ್ರೊಮಟೋಗ್ರಫಿ ಹೇಳಿದಾಗ ಅದರಲ್ಲಿ ಮೊಬೈಲ್ ಫೇಸ್ ಯಾವುದಿದೆ, ಸ್ಟೇಷನರಿ ಫೇಸ್ ಯಾವುದಿದೆ, ಆ ಬೇಸಿಸ್ ಮೇಲೆ ಅದು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವು ಹೇಳ್ಬೋದು. ಇಲ್ಲಿ ಸ್ಟೇಷನರಿ ಫೇಸ್ ಅಂದರೆ ಯಾವುದು ಮೂವ್ ಆಗುತ್ತಲ್ಲ, ಸಾರಿ ಯಾವುದು ಹಾಗೆ ಮೂವ್ ಆಗುತ್ತಲ್ಲ ಅದಕ್ಕೆ ಮೊಬೈಲ್ ಫೇಸ್ ಅಂತ ಹೇಳ್ತೀವಿ. ಯಾವುದು ಮೂವ್ ಆಗಲ್ವಲ್ಲ, ಸ್ಟ್ಯಾಂಡ್ ಸ್ಟಿಲ್ ಆಗಿರುತ್ತಲ್ಲ ಅದಕ್ಕೆ ನಾವೇನಂತ ಕರಿತೀವಿ, ಸ್ಟೇಷನರಿ ಫೇಸ್ ಅಂತ ಹೇಳ್ತೀವಿ. ಇಲ್ಲಿ ಸ್ಟೇಷನರಿ ಫೇಸ್ನ ಯಾವ್ದು ತಗೊಳ್ತಾ ಇದ್ದೀವಿ, ಪೇಪರ್, ಸ್ಪೆಷಲ್ ಟೈಪ್ ಆಫ್ ಪೇಪರ್ನ ತಗೊಳ್ತಾ ಇದ್ದೀವಿ, ಫಿಲ್ಟರ್ ಪೇಪರ್ ತಗೊಳ್ತಾ ಇದ್ದೀವಿ. ಆ ಫಿಲ್ಟರ್ ಪೇಪರ್ಗಳಿಗೆ ನಂಬರ್ಗಳಿರ್ತವೆ ನಿಮಗೆ 56, 46 ಹಾಗೆ. ಆ ಪೇಪರ್ನ ಯೂಸ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಸಪ್ರೇಟ್ ಮಾಡ್ತೀನಿ. ಅದೇ ಥರ ಸೆಲ್ಯುಲೋಸ್ ಲೇಯರ್, ಫಿಲ್ಟರ್ ಪೇಪರ್ಲಿರುವಂಥ ಸೆಲ್ಯುಲೋಸ್ ಲೇಯರ್ ಏನು ಮಾಡುತ್ತೆ, ದೇ ಗೋಯಿಂಗ್ ಟು ಕಂಟೈನ್ ಎ ಮಾಯಿಶ್ಚರ್ ವಿಚ್ ಆಕ್ಟ್ ಆಸ್ ಎ ಸ್ಟೇಷನರಿ ಫೇಸ್. ಅದು ಹೇಗೆ ಕೆಪ್ಲರಿ ಬಿಕಾಸ್ ಆಫ್ ದಿ ಕೆಪ್ಲರಿ ಆ್ಯಕ್ಷನ್ ಹೇಗೆ ಅದು ವರ್ಕ್ ಆಗುತ್ತೆ ಅಂದರೆ, ಬಿಕಾಸ್ ಆಫ್ ದಿ ಸೆಲ್ಯುಲೋಸ್ ಲೇಯರ್ ಪ್ರೆಸೆಂಟ್ ಇನ್ ದಿ ಫಿಲ್ಟರ್ ಪೇಪರ್ ಗೋಯಿಂಗ್ ಟು ಕಂಟೈನ್ ಎ ಮಾಯಿಶ್ಚರ್. ಆ ಮಾಯಿಶ್ಚರ್ ಇದಕ್ಕೋಸ್ಕರ ಪಾರ್ಟಿಷನ್ ಬೇಸ್ ಮೇಲೆ ಅವನ್ನ ಕೊಟ್ಟಿರುವಂಥ ಅನ್ನೋನ್ ಸ್ಯಾಂಪಲ್ನ ಅದು ಮೇಲ್ಗಡೆಗೆ ಪುಲ್ ಮಾಡ್ತಾ ಹೋಗುತ್ತೆ. ದ ಮೊಬೈಲ್ ಫೇಸ್ ಇಸ್ ಸೂಟಬಲ್ ಲಿಕ್ವಿಡ್ ಸಾಲ್ವೆಂಟ್ ಆರ್ ಎ ಮಿಕ್ಸ್ಚರ್ ಆಫ್ ಸಾಲ್ವೆಂಟ್. ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಆರ್ ಯೂಸ್ಡ್ ಆಸ್ ಎ ಮೊಬೈಲ್ ಫೇಸ್ ಆಗಿ ನಾವು ಇದನ್ನ ಯೂಸ್ ಮಾಡ್ತೀವಿ. ಪ್ರಿನ್ಸಿಪಲ್, ಯಾವ ಪ್ರಿನ್ಸಿಪಲ್ ಮೇಲೆ ಇದು ವರ್ಕ್ ಮಾಡುತ್ತೆ ಅಂದರೆ, ನಾನು ಮುಂಚೆನೇ ಹೇಳ್ದಂಗೆ ಬೇಸ್ಡ್ ಆನ್ ದಿ ಪೊಲಾರಿಟಿ, ಸಲ್ಯೂಟ್ ಬೈ ಪೊಲಾರಿಟಿ ಬೈ ಯೂಸಿಂಗ್ ಎ ಕೆಪಲರಿ ಆ್ಯಕ್ಷನ್ ಟು ಪುಲ್ ದೆಮ್ ಅಪ್ ಥ್ರೂ ದಿ ಫಿಲ್ಟರ್ ಪೇಪರ್. ಸೊ ಇಲ್ಲಿ ನಾವೇನು ಮಾಡ್ತಿದ್ದೀವಿ, ಫಿಲ್ಟರ್ ಪೇಪರ್ನ ನಾನು ಸ್ಟೇಷನರಿ ಫೇಸ್ ಅಂತ ತಗೊಳ್ತಾ ಇದ್ದೀನಿ. ಆ ಫಿಲ್ಟರ್ ಪೇಪರ್ ಮೇಲೆ ಏನು ಮಾಡ್ತಾ ಇದ್ದೀನಿ, ನಾನು ನಂದು ಅನ್ನೋನ್ ಸ್ಯಾಂಪಲ್ ಏನಿದೆಯಲ್ಲ ಅದನ್ನು ಸ್ಮಾಲ್ ಡ್ರಾಪ್ ಅದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ. ಅದನ್ನು ನಾನು ಏನು ಮಾಡ್ತಾ ಇದ್ದೀನಿ, ನನ್ನ ಮೊಬೈಲ್ ಫೇಸ್ ಒಳಗಡೆ ಇಡ್ತಾ ಇದ್ದೀನಿ. ಸೊ ಮೊಬೈಲ್ ಫೇಸ್ ಏನು ಮಾಡುತ್ತೆ, ಮೂವ್ ಆಗ್ತಾ ಹೋಗುತ್ತೆ ಡಿಪೆಂಡಿಂಗ್ ಅಪಾನ್ ದಿ ಪೊಲಾರಿಟಿ ದಟ್ ಈಸ್ ಅಪ್ಲಿಕಬಲ್ ಟು ಮೈ ಸಬ್ಸ್ಟೆನ್ಸ್ ಫಾರ್ ಮೈ ಅನ್ನೋನ್ ಸ್ಯಾಂಪಲ್. ಸೊ ಹಾಗಾಗಿ ಏನಾಗುತ್ತೆ, ಬಿಕಾಸ್ ಆಫ್ ದಿ ಕೆಪಲರಿ ಆ್ಯಕ್ಷನ್ ದೇ ಗೋಯಿಂಗ್ ಟು ಮೂವ್ ಅಪ್. ದಟ್ಸ್ ದ ವೇ ವಿ ಕ್ಯಾನ್ ಈಸಿಲಿ ಸಪ್ರೇಟ್ ಬೇಸ್ಡ್ ಆನ್ ದೇರ್ ಪೊಲಾರಿಟಿ. ಅದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಕಾಂಪೊನೆಂಟ್ಸ್ ಏನೇನು ಇರಬೇಕು ಅಂದರೆ, ಒಂದು ಸ್ಟೇಷನರಿ ಫೇಸ್ ಇರಬೇಕು, ಸ್ಟೇಷನರಿ ಫೇಸು ಫಿಲ್ಟರ್ ಪೇಪರ್. ಅದಾದಮೇಲೆ ಒಂದು ಪಿ ಸಿ ಚೇಂಬರ್, ಹೆಂಗೆ ನಿಮಗೆ TLC ಚೇಂಬರ್ ಇತ್ತಲ್ಲ ಅದೇ ಥರ ಪಿ ಸಿ ಚೇಂಬರ್ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಅಲ್ಲಿ ನಾವೇನು ಮಾಡ್ತಾ ಇದ್ದೀವಿ, TLC ಪ್ಲೇಟ್ನ ಇಡ್ತಿದ್ದೀವಿ. TLC ಪ್ಲೇಟ್ ಬದಲು ಇಲ್ಲಿ ಏನು ಮಾಡ್ತಿದ್ದೀವಿ, ಒಂದು ಪೇಪರ್ನ ಇಡ್ತಾ ಇದ್ದೀವಿ. ದ ಚೇಂಬರ್, ಈ ಪಿ ಸಿ ಚೇಂಬರ್ ಏನಕ್ಕೆ ಬೇಕು ಅಂದರೆ, ನನ್ನ ಮೊಬೈಲ್ ಫೇಸ್ನ ಇಡೋದಕ್ಕೆ. ಸೊ ಬೇರೆ ಬೇರೆ ಸಾಲ್ವೆಂಟ್ನ ಹಾಕ್ಕೊಳ್ತೀವಿ ಅಥವಾ ಮಿಕ್ಸ್ಚರ್ ಆಫ್ ಸಾಲ್ವೆಂಟ್ನ ಹಾಕ್ಕೊಂಡು ಮಾಡ್ತೀವಿ. ಯೂಶ್ವಲಿ ಅದು ಕ್ಲೋಸ್ಡ್ ಆಗಿರುತ್ತೆ. ಯಾಕೆ ಅಂದರೆ, ಇನ್ ಆರ್ಡರ್ ಟು ಪ್ರಿವೆಂಟ್ ದಿ ಎವಾಪರೇಷನ್. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಆರ್ಗ್ಯಾನಿಕ್ ಸಾಲ್ವೆಂಟ್ಸ್ ಆರ್ ಹೈಲಿ ವೋಲಟೈಲ್, ದೇ ಕ್ಯಾನ್ ಈಸಿಲಿ ಎಸ್ಕೇಪ್. ಹಾಗಾಗಿ ಅದನ್ನು ಕವರ್ ಮಾಡಬೇಕು. ಅದಕ್ಕೊಂದು ಟ್ಯೂಬ್ ಇರುತ್ತೆ, ಚೇಂಬರ್ ಇರುತ್ತೆ, ಅದಕ್ಕೆ ಅದನ್ನು ಪಿ ಸಿ ಚೇಂಬರ್ ಅಂತ ಕರೀತಾರೆ. ಮೊಬೈಲ್ ಫೇಸ್ ಅಂತಂದರೆ ಯೂಶ್ವಲಿ ಮಿಕ್ಸ್ಚರ್ ಆಫ್ ಸಾಲ್ವೆಂಟ್ನ ತೊಗೊಳ್ತೀವಿ, ಆರ್ಗ್ಯಾನಿಕ್ ಸಾಲ್ವೆಂಟ್ನ ನಾವು ಯೂಶ್ವಲಿ ತೊಗೊಳ್ತೀವಿ. ಅದ್ರ ಮೇಲೆ ಮಾಡಿ ನಾವೇನು ಮಾಡ್ತೀವಿ, ಹೆಂಗೆ ನಮಗೆ ರೆಕಮೆಂಡ್ ಮಾಡ್ತೀವಿ ಅಂತಂದರೆ, ಕೆಮಿಕಲಿ ಇನರ್ಟ್ ವಿತ್ ಅ ಸ್ಯಾಂಪಲ್ ಎ ಸ್ಟೇಷನರಿ ಫೇಸ್. ಸೊ ನಮ್ಮದು ಕೆಮಿಕಲಿ ಇನರ್ಟ್ ಆಗಿರಬೇಕು. ಅದು ನಮ್ಗೆ ಕೊಟ್ಟಿರುವಂಥ ಸಾಲ್ವೆಂಟು ಪೇಪರ್ ಜೊತೆಗೆ ಯಾವುದೇ ರೀತಿಯಾಗಿ ರಿಯಾಕ್ಟ್ ಆಗಬಾರ್ದು. ಅದು ಕೆಲವೊಂದ್ಸಲ ಏನು ಮಾಡುತ್ತೆ, ಅವೇ ರಿಯಾಕ್ಟ್ ಆಗ್ಬಿಟ್ಟು ಕಲರ್ಗಳನ್ನ ಕೊಡ್ತಾ ಹೋಗ್ತವೆ. ಅದನ್ನು ಅವಾಯ್ಡ್ ಮಾಡಬೇಕು. ಆ ರೀತಿಯಾಗಿರುವಂಥ ನಾವು ಮೊಬೈಲ್ ಫೇಸ್ನ ತೊಗೋಬೇಕು. ಈಗ ಪ್ರೊಸೀಜರ್ ಫಾರ್ಮ್ ಬಂದರೆ, ದಿಸ್ ಇಸ್ ಆಲ್ಸೋ ಎಕ್ಸಾಕ್ಟ್ಲಿ ಸಿಮಿಲರ್ ಟು ದಟ್ ಆಫ್ TLC ಥಿನ್ ಲೇಯರ್ ಕ್ರೊಮಟೋಗ್ರಫಿ ಇರ್ಬೋದು ಅಥವಾ PC ಇರ್ಬೋದು, ಎಕ್ಸಾಕ್ಟ್ಲಿ ಸೇಮ್ ಮಾಡ್ತೀವಿ. ಥಿನ್ ಲೇಯರ್ ಕ್ರೊಮಟೋಗ್ರಫಿ ನಾವು ಏನು ಮಾಡ್ತೀವಿ, ಒಂದು ಪ್ಲೇಟ್ನ ತೊಗೊಳ್ತೀವಿ. ಪ್ಲೇಟ್ ಮೇಲೆ ನಾವೇನು ಮಾಡ್ತೀನಿ, ಸಿಲಿಕಾನ ಕೋಟ್ ಮಾಡ್ತೀನಿ ಅಥವಾ ಜೆಲ್ನ ಏನು ಮಾಡ್ತೀನಿ, ಕೋಟ್ ಮಾಡ್ತೀನಿ. ಅದನ್ನು ಸ್ಟೇಷನರಿ ಫೇಸಾಗಿ ಮಾಡ್ಕೊಳ್ತೀನಿ. ಆದರೆ ಇಲ್ಲೇನು ಮಾಡ್ತಾ ಇದ್ದೀನಿ, ಪೇಪರ್ನ ನಾನು ಸ್ಟೇಷನರಿ ಫೇಸಾಗಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಆ ಪೇಪರ್ ಮೇಲೆ ಏನು ಮಾಡ್ತೀನಿ ಅಂದರೆ, ಕೆಳಗಡೆಗೆ ನಾನು ಪೆನ್ಸಿಲ್ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನಾನು ಎಲ್ಲಿ ಸ್ಯಾಂಪಲ್ನ ಹಾಕಬೇಕು ಅಂತ ನನಗೆ ಗೊತ್ತಾಗಬೇಕಲ್ಲ. ಹಾಗಾಗಿ ಏನು ಮಾಡ್ತೀನಿ, ಪೆನ್ಸಿಲ್ ತೊಗೊಂಡು ತಿನ್ನಾಗಿರೋ ಒಂದು ಮಾರ್ಕ್ ಮಾಡ್ಕೊಳ್ತೀನಿ ಅಟ್ ದಿ ಬಾಟಮ್ ಆಫ್ ದಿ ಫಿಲ್ಟರ್ ಪೇಪರ್ ಟು ಅಪ್ಲೈ ದಿ ಸ್ಯಾಂಪಲ್ ಸ್ಪಾಟ್ಸ್. ಸೊ ಅದನ್ನು ಮಾಡ್ಕೊಳ್ತೀನಿ. ಅಲ್ಲಿ ಎಲ್ಲಿ ಅಪ್ಲೈ ಮಾಡಿದ್ದೀನಲ್ಲ ಅಲ್ಲೇನು ಮಾಡ್ತೀನಿ, ಸ್ಯಾಂಪಲ್ ಸ್ಪಾಟ್ಸ್ ಯೂಸಿಂಗ್ ದಿ ಕೆಪಿಲರಿ ಟ್ಯೂಬ್ನ, ಸಣ್ಣ ಟ್ಯೂಬ್ ತೊಗೊಂಡು ಅದನ್ನು ಅದ್ರ ಮೇಲೆ ಇಡೋಕ್ಕೆ ಟ್ರೈ ಮಾಡ್ತೀನಿ. ಅವೆರಡು ಮಧ್ಯದಲ್ಲಿ ಅಂದರೆ ಎರಡು ಸ್ಪೇಸ್ ಮಧ್ಯದಲ್ಲಿ ಗ್ಯಾಪ್ನ ನಾನು ಕೊಡ್ತೀನಿ. ಒಂದೇ ಪೇಪರ್ನ ಯೂಸ್ ಮಾಡಿ ನಾನು ಬೇರೆ ಬೇರೆ ಕಾಂಪೊನೆಂಟ್ಸ್ನ ಅದರೊಳಗಡೆ ಇರೋದು ಐಡೆಂಟಿಫೈ ಮಾಡಬೇಕು ಅಂತಂದರೆ, ಬೇರೆ ಬೇರೆ ಕಾಂಪೊನೆಂಟ್ಸ್ ವಿಲ್ ಗೋಯಿಂಗ್ ಟು ಮೂವ್ ಅಟ್ ಡಿಫ್ರೆಂಟ್ ಡೈರೆಕ್ಷನ್, ಡಿಫ್ರೆಂಟ್ ಡಿಸ್ಟೆನ್ಸ್ಗೆ ಮೂವ್ ಆಗ್ತವೆ. ಹಾಗಾಗಿ ನಾನು ಏನು ಮಾಡಬೇಕಾಗತ್ತೆ ಅಂದರೆ, ಈಕ್ವಲ್ ಡಿಸ್ಟೆನ್ಸಲ್ಲಿ ಆ ಸ್ಪಾಟ್ಗಳನ್ನ ಇಡ್ತಾ ಹೋಗ್ತೀನಿ. ಇಟ್ಬಿಟ್ಟು ಅದನ್ನು ಏನು ಮಾಡ್ತೀನಿ ಅಂದರೆ, ಈ ತೊಗೊಂಡಿರೋಂಥ ಫಿಲ್ಟರ್ ಪೇಪರ್ನ ಏನು ಮಾಡ್ತೀನಿ ಅಂದರೆ, ಒಂದು ಕ್ಲಿಪ್ ಸಹಾಯದಿಂದ ಅದನ್ನು ಕೆಳಗಡೆಗೆ ಬೀಳ್ದಿರೋಂಗೆ ಟೈಟಾಗಿ ಅದನ್ನು ಹೋಲ್ಡ್ ಮಾಡ್ತೀನಿ. ಅದಾದಮೇಲೆ ಏನು ಮಾಡ್ತೀನಿ ಅಂತಂದರೆ, ಅದನ್ನು PC ಚೇಂಬರ್ ಒಳಗಡೆಗೆ ಇಡ್ತೀನಿ. ಚೇಂಬರ್ ಒಳಗಡೆಗೆ ಇಟ್ಬಿಟ್ಟು ನನಗೆ ಎಲ್ಲಿ ಲೈನ್ ಹಾಕಿದ್ದೀನಲ್ಲ ಆ ಲೈನ್ ಬರೋ ತನಕನೂ ನಾನೇನು ಮಾಡಬೇಕಾಗತ್ತೆ, ಸಾಲ್ವೆಂಟ್, ಮಿಕ್ಸ್ಚರ್ ಆಫ್ ಸಾಲ್ವೆಂಟ್ ವಿಚ್ ಗೋಯಿಂಗ್ ಟು ಆಕ್ಟ್ ಆಸ್ ಎ ಮೊಬೈಲ್ ಫೇಸ್, ಅದನ್ನು ಹಾಕಬೇಕಾಗತ್ತೆ. ದ ಕೇರ್ ಶುಡ್ ಬಿ ಟೇಕನ್ ದಟ್ ಜಾಸ್ತಿ ಹಾಕಬಾರ್ದು. ಜಸ್ಟ್ ಏನಾಗಬೇಕು, ಅದು ಟಿಪ್, ನಾನು ಎಲ್ಲೇ ಒಂದು ಗೆರೆ ಪೆನ್ಸಿಲ್ ತೊಗೊಂಡು ಒಂದು ತಿನ್ ಮಾರ್ಕ್
ಮಾಡ್ಕೊಂಡಿದ್ದೀನಿ, ಥಿನ್ ಲೈನ್ ಹಾಕ್ಕೊಂಡಿದ್ದೀನಲ್ಲ ಬಾಟಮ್ ಆಫ್ ದಿ ಫಿಲ್ಟರ್ ಪೇಪರ್, ಅದಕ್ಕೆ ಟಚ್ ಆಗಬೇಕು ಅಷ್ಟು ಮಾತ್ರ ನಾನು ಇಟ್ಕೊಂಡು ಅದನ್ನು ನಾನು ಕ್ಲೋಸ್ ಮಾಡಿಬಿಡ್ತೀನಿ. ಆಮೇಲೆ ಏನು ಮಾಡ್ತೀನಿ, ಐ ವೇಟ್ ಫಾರ್ ಸಮ್ ಟೈಮ್, ಅದಕ್ಕೆ ಕಾಯ್ತೀನಿ ಎಷ್ಟಾಗುತ್ತೆ. The filter paper is then immersed such that the sample spots are well above the level of the mobile face. ಸೊ ಇಲ್ಲಿ ಮೊಬೈಲ್ ಫೇಸ್ ಏನಿದೆಯಲ್ಲ ಅದ್ರ ಮೇಲ್ಗಡೆಗೆ ಬರೋ ಥರ ಚಿತ್ರದಲ್ಲಿದೆ ನೋಡಿ, ಈ ಥರ ಒಂದು ಕ್ಲಿಪ್ ಸಹಾಯದಿಂದ ಏನು ಮಾಡ್ತೀನಿ, ಪೇಪರ್ನ ಟಿಪ್ ಮಾಡ್ತೀನಿ. ಇದು ಏನು ಚೇಂಬರ್ ಇದೆಯಲ್ಲ ಅದನ್ನು ಕ್ಲೋಸ್ ಮಾಡಿರ್ತೀನಿ. ಇದು ನನಗೆ ಸ್ಪೆಷಲ್ ಫಿಲ್ಟರ್ ಪೇಪರ್ ಇದೆ. ಕೆಳಗಡೆ ಏನು ಮಾಡಿದ್ದೀನಿ, ನಾನು ಮಿಕ್ಸ್ಚರ್ ಆಫ್ ಸಾಲ್ವೆಂಟ್ನ ಹಾಕಿದ್ದೀನಿ. ಸೊ ಏನಾಗುತ್ತೆ, ಈ ಮಾರ್ಕ್ ಎಲ್ಲಿ ತನಕ ಹಾಕಬೇಕು ಅಂದರೆ ಈ ಮಾರ್ಕ್ ಇರೋ ತನಕ ಅಷ್ಟೇ ಹಾಕಬೇಕು, ಬೇಸ್ಡ್ ಆನ್ ದಿ ಪೊಲಾರಿಟಿ ಆಫ್ ದಿ ಕಾಂಪೊನೆಂಟ್ ಪ್ರೆಸೆಂಟ್ ಇನ್ ದಿ ಅನಲೈಟ್. ಯಾವ್ದು ಸಪ್ರೇಟ್ ಮಾಡಬೇಕಲ್ಲ, ನಿಮ್ಮ ಮಾರ್ಕ್ಗಳು ಏನಾಗ್ತಾ ಹೋಗ್ತವೆ, ನಿಮ್ಮದು ಸಾಲ್ವೆಂಟ್ ಏನು ಮಾಡ್ತಾ ಹೋಗುತ್ತೆ, ಮೊಬೈಲ್ ಫೇಸ್ ಏನಿದೆಯಲ್ಲ ಸಾಲ್ವೆಂಟಲ್ಲಿ ಅದೇನು ಮಾಡುತ್ತೆ ಅಂದರೆ ನಿಮ್ಮ ಕಾಂಪೊನೆಂಟ್ನ ವಿಲ್ ಗೋಯಿಂಗ್ ಟು ಡ್ರಾ ಅಪ್ ಬಿಕಾಸ್ ಆಫ್ ದಿ ಕ್ಯಾಪಿಲರಿ ಆ್ಯಕ್ಷನ್ ಅಟ್ ಡಿಫ್ರೆಂಟ್ ರೇಟ್ಸಲ್ಲಿ ಅವು ಸ್ಪ್ಲೇ ಆಗ್ತಾ ಹೋಗ್ತವೆ. ಹೇಗೆ ಆಗ್ತಾವಲ್ಲ ಆ ರೀತಿಯಾಗಿ ನಾವು ನೋಡ್ಕೊಳ್ತಾ ಹೋಗ್ತೀವಿ. ಪ್ರೊಸೀಜರ್ ಹಾಗೆ, ದ ಕಾಂಪೊನೆಂಟ್ಸ್ ಮೂವ್ ವಿತ್ flowing solvent at velocity that depend on their solubilities in their stationary and flowing solvent. ಸೊ ನಿಮ್ಗೆ ಕೊಟ್ಟಿರೋಂಥ ಅನಲೈಟ್ ಮೇಲೆ ಪೊಲಾರಿಟಿ ಏನಿದೆ ಅದ್ರ ಬೇಸಿಸ್ ಮೇಲೆ ಏನಾಗ್ತಾ ಹೋಗುತ್ತೆ, ನಿಮ್ಮ ಸಾಲ್ವೆಂಟ್ ಏನು ಮಾಡುತ್ತೆ, ಡಿಫ್ರೆಂಟ್ ಕಾಂಪೊನೆಂಟ್ ಪ್ರೆಸೆಂಟ್ ಇನ್ ದಿ ಮಿಕ್ಸ್ಚರ್ನ ಮೇಲ್ಗಡೆಗೆ ಪುಲ್ ಮಾಡ್ತಾ ಹೋಗುತ್ತೆ. allow the sufficient time for the development of spots, then remove the filter paper and allow it for drying. The separate components appear as an individual spots on the path of the solvent. The spots can be seen using a UV visible chamber or by spray, or I can also use the iodine chamber ಅಂತ ಹೇಳ್ತೀವಿ, ಅದನ್ನು ಯೂಸ್ ಮಾಡಿ ನಾನು ಏನು ಮಾಡ್ಬೋದು, ಹೊರಗಡೆ ತೆಗಿಬೋದು. ಇದಾದಮೇಲೆ ಏನು ಮಾಡ್ತೀನಿ ಅಂದರೆ ನಾನು RF ಫ್ಯಾಕ್ಟರ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ನಾನು ಹೇಳಿದ್ನಲ್ಲ, ದೇರ್ ಇಸ್ ನೋ ಡಿಫ್ರೆನ್ಸ್ ಬಿಟ್ವೀನ್ TLC ಆ್ಯಂಡ್ ಪೇಪರ್. TLCನಲ್ಲಿ ಏನು ಮಾಡ್ತೀವಿ ಅಂತಂದರೆ ಥಿನ್ ಲೇಯರ್ ಕ್ರೊಮಟೋಗ್ರಫಿ, ಥಿನ್ ಲೇಯರ್ ಪ್ಲೇಟ್ನ ಯೂಸ್ ಮಾಡ್ತೀವಿ ಆಸ್ ಎ ಸ್ಟೇಷನರಿ ಫೇಸ್. ಆದರೆ ಪೇಪರ್ ಕ್ರೊಮಟೋಗ್ರಫಿನಲ್ಲಿ ಏನು ಮಾಡ್ತಿದ್ವಿ, ವಿ ಆರ್ ಯೂಸಿಂಗ್ ಎ ಪೇಪರ್ ಆಸ್ ದಿ ಸ್ಟೇಷನರಿ ಫೇಸಾಗಿ ಮಾಡ್ತಿದ್ವಿ. ಅಲ್ಲೂ ಅದೇ ಥರಕ್ಕೆ ಮಾಡ್ತೀವಿ. ಇಲ್ಲೂ ಆ ಪೇಪರ್ ಇದ್ರ ಮೇಲೂ TLC ಪ್ಲೇಟ್ ಮೇಲೂ ಏನು ಮಾಡ್ತೀನಿ ಅಂದರೆ ಒಂದು ಮಾರ್ಕ್ ಮಾಡ್ಕೊಳ್ತೀನಿ. ಆ ಮಾರ್ಕ್ಗೆ ಏನು ಮಾಡ್ತೀನಿ, ಈಕ್ವಿ ಡಿಸ್ಟೆನ್ಸಲ್ಲಿ ಸ್ಪಾಟ್ಗಳನ್ನ ಹಾಕ್ತೀನಿ. ಅದನ್ನು ಏನು ಮಾಡ್ತೀನಿ, ನಾನು ಒಂದು TLC ಚೇಂಬರಲ್ಲಿ ಇಡ್ತೀನಿ. ಅದೇ ಥರ ಪೇಪರ್ ಕ್ರೊಮಟೋಗ್ರಫಿನಲ್ಲಿ ಏನು ಮಾಡ್ತೀನಿ, ಸ್ಪಾಟ್ಗಳನ್ನ ಇಡ್ತೀನಿ. ಆ ಪೇಪರ್ನ ಏನು ಮಾಡ್ತೀನಿ, ಐ ಆಮ್ ಗೋಯಿಂಗ್ ಟು ಕೀಪ್ ಇಟ್ ಇನ್ಸೈಡ್ ದಿ ಸಾಲ್ವೆಂಟ್ ವಿತ್ ಇನ್ ದಿ ಚೇಂಬರ್. TLCಗಾದರೆ TLC ಚೇಂಬರ್ ಅಂತಾರೆ, ಇದಕ್ಕಾದರೆ ಪೇಪರ್ ಚೇಂಬರ್ ಅಂತಾರೆ. ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ. ಅಲ್ಲೂ ಮಿಕ್ಸ್ಚರ್ ಆಫ್ ಸಾಲ್ವೆಂಟ್ನ ಯೂಸ್ ಮಾಡ್ತೀವಿ, ಇಲ್ಲೂ ಮಿಕ್ಸ್ಚರ್ ಆಫ್ ಸಾಲ್ವೆಂಟ್ನ ಯೂಸ್ ಮಾಡ್ತೀವಿ. ಸೊ ನಿಮ್ಮದು ಮೊಬೈಲ್ ಫೇಸ್ ಏನಿದೆಯಾ ಲಿಕ್ವಿಡ್ ಇರುತ್ತದು, ಆದರೆ ಸ್ಟೇಷನರಿ ಫೇಸ್ ಏನಿದೆಯಲ್ಲ ಇನ್ ದಿ ಕೇಸ್ ಆಫ್ TLC ಏನಾಗುತ್ತೆ, TLC ಪ್ಲೇಟ್ ಆಗಿರುತ್ತೆ. ಆದರೆ ಪೇಪರ್ ಕ್ರೊಮಟೋಗ್ರಫಿ ಇಟ್ ವಿಲ್ ಬಿ ಇನ್ ದಿ ಪೇಪರ್. ನೆಕ್ಸ್ಟ್ ಅದಾದಮೇಲೆ ನಂದು ಬಿಗಿನಿಂಗ್ ಸ್ಪಾಟ್ ಎಷ್ಟಿತ್ತು, ಆಮೇಲೆ ಲಾಸ್ಟ್ ಎಲ್ಲಿ ತನಕ ಅದು ಮೂವ್ ಆಗಬೇಕು ಅದನ್ನು ನಾನು ಮಾರ್ಕ್ ಮಾಡ್ಕೊಂಡಿರ್ತೀನಿ. ಅದನ್ನು ನಾನು ಕಂಡುಹಿಡಿತೀನಲ್ಲ, ಅದಕ್ಕೆ ಏನಂತ ಕರಿತೀನಿ, ನಾನು ರಿಟೆನ್ಷನ್ ಫ್ಯಾಕ್ಟರ್ ಅಂತ ಕರಿತೀನಿ, RF ಫ್ಯಾಕ್ಟರ್ ಅಂತ ಕರಿತೀನಿ. ಡಿಸ್ಟೆನ್ಸ್ ಟ್ರಾವೆಲ್ ಬೈ ದಿ ಸಲ್ಯೂಟ್ ಡಿವೈಡೆಡ್ ವಿತ್ ದ ಡಿಸ್ಟೆನ್ಸ್ ಟ್ರಾವೆಲ್ ಬೈ ದಿ ಸಾಲ್ವೆಂಟ್. ನಿಮ್ಮ ಸಾಲ್ವೆಂಟ್ ಏನು ಮಾಡಿರುತ್ತೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಇದಕ್ಕಿಂತ ಜಾಸ್ತಿ ಮೂವ್ ಆಗಿರುತ್ತೆ, ಬಿಕಾಸ್ ಅದು ಪ್ಯೂರ್ ಸಾಲ್ವೆಂಟ್ ಆಗಿರುತ್ತೆ. ವೆರಾಸ್ ಸಲ್ಯೂಟಲ್ಲಿ ಇದು ಮಿಕ್ಸ್ಚರಲ್ಲಿ ಏನಾಗಿರುತ್ತೆ ಅಂದರೆ ಅದು ಬೇರೆ ಬೇರೆ ಕಾಂಪೊನೆಂಟ್ ಇರೋದಕ್ಕೋಸ್ಕರ ಅದು ಬೇರೆ ಬೇರೆ ಸಲ್ಯೂಟ್ ಅಲ್ಲಿಗೆ ಟ್ರಾವೆಲ್ ಮಾಡಿರುತ್ತೆ. ಸೊ ಬೇಸ್ಡ್ ಆನ್ ದಿ ಡಿಫ್ರೆನ್ಸ್ ಅವೆರಡು ಎಷ್ಟು ಮಧ್ಯೆ ಇರುವಂಥ RF ಫ್ಯಾಕ್ಟರ್ ಮೇಲೆ ಐ ಕ್ಯಾನ್ ಈಸಿಲಿ ಫೈಂಡ್ ಔಟ್ ಅದು ಯಾವ್ಯಾವುದಿದೆ ಕಾಂಪೊನೆಂಟ್ ಅಂತ. ವೆನ್ ದ ಸಾಲ್ವೆಂಟ್ gets closer to the top of the plate is removed from the beaker and the position of the solvent is marked with another line. ಕೆಳಗಡೆ ಒಂದು ಲೈನ್ ಇದೆ, ಮೇಲ್ಗಡೆ ಒಂದು ಲೈನ್ ಇದೆ. ಆ ಕೆಳಗಡೆಯಿಂದ ಲೈನಿಂದ ಮೇಲ್ಗಡೆ ಲೈನ್ಗೆ ಏನಿದೆಯಲ್ಲ ಮ್ಯಾಕ್ಸಿಮಮ್ ಮೂವ್ ಆಗಿಬಿಟ್ಟಿರುತ್ತಲ್ಲ, ಅದಕ್ಕೆ ಏನಂತ ಕರಿತೀವಿ ನಾವು, ಸಾಲ್ವೆಂಟ್ ಫ್ರಂಟ್ ಅಂತ ಕರಿತೀವಿ, ಅಥವಾ ಡಿಸ್ಟೆನ್ಸ್ ಟ್ರಾವೆಲ್ ಬೈ ದಿ ಸಾಲ್ವೆಂಟ್ ಆಗಿರುತ್ತೆ. ಸಲ್ಯೂಟ್ ಏನಾಗಿರುತ್ತೆ ಅದಕ್ಕೆ ನಾನು ಕಡಿಮೆ ಆಗಿರುತ್ತೆ. ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾನೇನು ಮಾಡ್ತೀನಿ, ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀನಿ. ಇದರದ್ದು ಅಡ್ವಾಂಟೇಜಸ್ ಏನು ಹೇಳ್ದಂಗೆ, ಮುಂಚೆ ನನಗೆ ತುಂಬ ಟೈಮ್ ಕಡಿಮೆ ತೊಗೊಳುತ್ತೆ, ಇನ್ಎಕ್ಸ್ಪೆನ್ಸಿವ್ ಆಗುತ್ತೆ, ಜಸ್ಟ್ ಪೇಪರ್ ಯೂಸ್ ಮಾಡಬೇಕು. ಸೊ ವಿತ್ ಹೆಲ್ಪ್ ಆಫ್ ದಿ ವಿಜುವಲೈಸೇಷನ್ ಕಲರ್ಸ್ ಪಾರ್ಟ್ ಬೇರೆ ಬೇರೆ ಕಾಣಿಸ್ತಾ ಹೋಗುತ್ತೆ. ನಿಮಗೆ ಇನ್ನೂ UV ಚೇಂಬರ್ಗೆ ಇಟ್ಟರಂತೂ ಬೇರೆ ಬೇರೆ ಕಾಣಿಸ್ತಾ ಹೋಗುತ್ತೆ. ಇಟ್ ಹೆಲ್ಪ್ಸ್ ವಿತ್ ದ ವಿಜುವಲೈಸೇಷನ್ ಆಫ್ ದಿ ಸಪ್ರೇಟೆಡ್ ಕಾಂಪೊನೆಂಟ್ಸ್ ಪಾರ್ಟ್ಸ್ ಈಸಿಲಿ. ದ ಮೆಥಡ್ ಹೆಲ್ಪ್ಸ್ ಟು ಐಡೆಂಟಿಫೈ ದಿ ಇಂಡಿವಿಜುವಲ್ ಕಾಂಪೊನೆಂಟ್ಸ್. It helps in isolating most of the compounds. The separation process is faster and selectivity of the compound is higher. The purity standards of the given sample can be easily assessed. It is a cheaper chromatographic technique. ಸೊ ಇದೆಲ್ಲ ಅಡ್ವಾಂಟೇಜ್ ಇರೋದಕ್ಕೋಸ್ಕರ ನಾವು ಈ ಕ್ರೊಮಟೋಗ್ರಫಿಕ್ ಟೆಕ್ನಿಕ್ನ ಯೂಸ್ ಮಾಡ್ತೀವಿ. ಅದರಲ್ಲೂ ಪ್ಲೇನಾರ್ ಬೇಸ್ಡ್ ಆನ್ ದಿ ಪಾರ್ಟಿಷನ್ ಮೇಲೆ ಏನಾದರೂ ಸಪ್ರೇಷನ್ ಆಗ್ತಾ ಇದ್ದರೆ ಆವಾಗ ನಾನು ಈಸಿಯಾಗಿ ಈ ಟೆಕ್ನಿಕ್ನ ಯೂಸ್ ಮಾಡಿಬಿಟ್ಟು ಐ ಕ್ಯಾನ್ ಸಪ್ರೇಟ್ ದ ಡಿಫ್ರೆಂಟ್ ಕಾಂಪೊನೆಂಟ್ಸ್ ಆರ್ ಐ ಕ್ಯಾನ್ ಫೈಂಡ್ ಔಟ್ ವೆದರ್ ದ ಗಿವನ್ ಸ್ಯಾಂಪಲ್ ಇಸ್ ಪ್ಯೂರ್ ಆರ್ ಇಂಪ್ಯೂರಿಟಿ ಇದೆಯಾ ಅಂತ. ಹೆಂಗೆ ಅಂತಂದರೆ ಪ್ಯೂರ್ ಸ್ಯಾಂಪಲ್ನ ಒಂದಿರ್ತೀನಿ, ಆಮೇಲೆ ನಾನು ಬಂದಿರೋಂಥದ್ದು ಎಕ್ಸ್ಪೆರಿಮೆಂಟಲ್ಲಿ ಫೈಂಡ್ ಔಟ್ ಮಾಡಿರೋದು ಅಥವಾ ಐಸೋಲೇಟೆಡ್
ಆಗಿರುತ್ತೆ, ಎರಡನ್ನೂ ಇಡ್ತೀನಿ, ಎರಡು ಎಷ್ಟು ಡಿಸ್ಟೆನ್ಸು ಮೂವ್ ಆಗುತ್ತೆ ಆ ಬೇಸಿಸ್ ಮೇಲೆ ಐ ಕ್ಯಾನ್ ಈಸಿಲಿ ಫೈಂಡ್ ಔಟ್ ದಿ ಪ್ಯೂರಿಟಿ ಆಫ್ ದಿ ಗಿವನ್ ಸ್ಯಾಂಪಲ್ ಆಲ್ಸೋ ಯೂಸಿಂಗ್ PC. ಈ ರೀತಿಯಾಗಿ ಈ ಟೆಕ್ನಿಕ್ನ ಯೂಸ್ ಮಾಡಿಕೊಂಡು ನಾನು ಎರಡು ಕಾಂಪೊನೆಂಟ್ನ ಅದೇ ಮಿಕ್ಸ್ಚರಲ್ಲಿ ಕಾಂಪೊನೆಂಟ್ಸ್ಗಳನ್ನ ಸಪ್ರೇಟ್ ಮಾಡ್ಬೋದು, ಅಥವಾ ಪ್ಯೂರಿಟಿ ಆಫ್ ದಿ ಸ್ಯಾಂಪಲ್ ಇದೆಯಾ ಇಲ್ವಾ ಅಂತ ಮಾಡ್ಬೋದು. ವೆರಿ ಇನ್ಎಕ್ಸ್ಪೆನ್ಸಿವ್ ಹೈಲಿ ಎಫಿಷಿಯಂಟ್ ಅನಾಲಿಟಿಕಲ್ ಟೂಲ್ ಇದು. ಹಾಗಾಗಿ ಇದನ್ನು ನಾವು ಯೂಸ್ ಮಾಡ್ತೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.